ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರ ಒಬ್ಬ ಸಣ್ಣ ಮಗು ಪುತ್ರರಿದ್ದ ರಾಘವೇಂದ್ರ ಹಿಟ್ನಾಳ್ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕಂತ ಕೂಡ ನಾವು ಈ ಮುಖಾಂತರ ಒತ್ತಾಯ ಮಾಡ್ತೇವೆ. ಇಲ್ಲ, ನಮ್ಮ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ದಿದ್ದೀವಿ, ಅದ್ರಾಗ ಏನು ಎರಡನೇ ಮಾತಿಲ್ಲ. ಬಟ್ ಈ ಭಾಗಕ್ಕೆ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಈ ಭಾಗದಲ್ಲಿ ಹಿಂದುಳಿದವರ್ಗಿರ್ತಕ್ಕಂಥ ಕುರುಬ ಸಮಾಜದ ಒಬ್ಬ ಯುವ ರಾಘವೇಂದ್ರ ಹಿಟ್ನಾಳ್ ಸಾಹೇಬರು ಶಾಸಕರಾಗಿದ್ದಾರೆ. ಅವರು ಕೂಡ 3ನೇ ಬಾರಿ ಗೆದ್ದಿದ್ದಾರೆ. ಬಟ್ ಕ್ರಿಯಾಶೀಲರಿದ್ದಾರೆ. ಅವರಿಗೆ ಮಂತ್ರಿಗಿರಿ ಸ್ಥಾನ ಸಿಕ್ಕರೆ ಈ ಭಾಗದಲ್ಲಿ ಕಾಂಗ್ರೆಸ್ಸನ್ನು ಭದ್ರ ಬುನಾದಿ ಹಾಕಲಿಕ್ಕೆ ಕಾರಣ ಆಗುತ್ತಾ, ಈ ಸಚಿವ ಸ್ಥಾನ ಕೊಡ್ಬೇಕಂತ ನಮ್ಮೆಲ್ಲ ಮುಖಂಡರು ಒತ್ತಾಯ ಇದೆ. ಯಾಕಂದರೆ ನಾವು ಈಗಾಗಲೇ ನಮ್ಮ ರಾಘವೇಂದ್ರ ಹಿಟ್ನಾಳ್ ಸಾಹೇಬರು 3ನೇ ಬಾರಿಗೆ ಚುನಾವಣೆ ನಿಂತ ಸಂದರ್ಭದಲ್ಲಿ ಈ ಕ್ಷೇತ್ರದ ಜನತೆಗೆ ನಾವೆಲ್ಲರೂ ಮಾತು ಕೊಟ್ಟಿದ್ವಿ. ಲೀಡರ್ಸ್, ZP ಮೆಂಬರ್ಸ್ ಇರ್ಬೋದು, ಪಾರ್ಟಿ ಅಧ್ಯಕ್ಷರಿರ್ಬೋದು, ಜಿಲ್ಲಾಧ್ಯಕ್ಷ ಇರ್ಬೋದು, ನಮ್ಮ ಇವತ್ತು ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಕೂಡ ಭರವಸೆ ಕೊಟ್ಟಿದ್ರು. ಅವನು 3ನೇ ಬಾರಿಗೆ ಮಂತ್ರಿ ಆದ್ರೆ ಇವತ್ತು ಸರ್ಕಾರ ರಚನೆ ಆಗುತ್ತೆ. ಸರ್ಕಾರ ಆತಂದ್ರೆ ಖಂಡಿತವಾಗಿ ಮಂತ್ರಿಗಿರಿ ಕೊಡ್ತಾರಂತ ಕೂಡ ನಾವೆಲ್ಲರೂ ನಮ್ಮ ಮತದಾರ ಬಾಂಧವರಿಗೆ ವಿನಂತಿಸಿಕೊಂಡಿದ್ವಿ. ಆ ರೀತಿ ಇವತ್ತು ನಮ್ಮ ಸರ್ಕಾರ ರಚನೆ ಆಗಿದೆ. ಇವತ್ತು ಮೊದಲನೇ ಸಲ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರವರ ಇವತ್ತು ಇವರು ಕೂಡ ಒಬ್ಬ ಸಣ್ಣ ಮಗು ಪುತ್ರರಿದ್ದಂಗೆ ಇವತ್ತು ನಮ್ಗೆ ಆಶಾಭಾವನೆ ಇತ್ತು. ಅನಿವಾರ್ಯ ಕಾರಣ ತಪ್ಪಿತ್ತು. ಈಗ DK ಶಿವಕುಮಾರ್ ಸಾಹೇಬ್ರವರ ಮುಖ್ಯಮಂತ್ರಿ ಒಂದು ಅವಧಿಯಲ್ಲಿ ಮೊದಲೇ ಹಂತಕ್ಕೆ ಇವತ್ತು ನಮಗೆ ಸಚಿವ ಸ್ಥಾನ ಸಿಗುವ ಆಶಾಭಾವನೆ ನಾವೆಲ್ಲರೂ ಈ ಕ್ಷೇತ್ರದ ಜನತೆ ಹೊಂದಿದ್ವಿ. ಆದರೂ ಕೂಡ ಇವತ್ತು ಅನಿವಾರ್ಯ ಕಾರಣದಿಂದ ತಪ್ಪಿದೆ. 2ನೇ ಹಂತದಲ್ಲಿ ಆದರೂ ಕೂಡ ರಾಘವೇಂದ್ರ ಹಿಟ್ನಾಳ್ ಸಾಹೇಬರಿಗೆ ಇವತ್ತು ಸಚಿವ ಸ್ಥಾನ ಕೊಡಲೇಬೇಕಂತ ಕೂಡ ಈ ಕ್ಷೇತ್ರದ ಎಲ್ಲ ಜನಾಂಗರು, ಇವತ್ತು ಮುಸ್ಲಿಮ್ಸ್ ಇರ್ಬೋದು, ಹಿಂದೂಗಳು, ಹಿಂದೂ ಮುಸ್ಲಿಂ ಕ್ರೈಸ್ತರು, ಎಲ್ಲ ಧರ್ಮದವರು ಕೂಡ ನಾವು ಒಕ್ಕೂರಲಿಂದ ಇವತ್ತು ಒತ್ತಾಯಿಸ್ತಿದ್ದೀವಿ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರನ್ನ ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರನ್ನ ಇವತ್ತು ನಾವು ಒತ್ತಾಯ ಮಾಡ್ತಿದ್ದೀವಿ. ಕೂಡಲೇ ಇವತ್ತು ರಾಷ್ಟ್ರೀಯ ನಾಯಕರಿಗೆ ಹೇಳಿ ಈ ಭಾಗದ ಯುವ ಶಾಸಕರಾಗಿರ್ತಕ್ಕಂಥ ರಾಘವೇಂದ್ರ ಹಿಟ್ನಾಳ್ ಸಾಹೇಬರಿಗೆ ಮಂತ್ರಿ ಸ್ಥಾನವನ್ನು ಕೊಡಲೇಬೇಕಂತ ಕೂಡ ನಾವು ಈ ಮುಖಾಂತರ ಒತ್ತಾಯ ಮಾಡ್ತೇವೆ. ನಮ್ಮ ಹೋರಾಟ ಪಕ್ಷದ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ ಅಲ್ಲ. ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು, ಅಭಿಮಾನಿಗಳು. ನಮ್ಮ ಕೂಗನ್ನು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಮತ್ತು ನಮ್ಮ ರಾಜ್ಯದ ನಾಯಕರಿಗೆ, ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಮಾಜಿ ಮುಖ್ಯಮಂತ್ರಿಗಳಿಗೆ ತಮ್ಮ ಮೂಲಕ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ದೀವಿ. 3 ಶಾಸಕರು ಕೂಡ ಸ್ಪರ್ಧೆಯಲ್ಲಿದ್ದಾರೆ. ರಾಯರೆಡ್ಡಿ ಅವರಾಯಿತು, ತಂಗಡಿಗೆ ಅವರಾಯಿತು, ರಾಘವೇಂದ್ರ ಅವರಾಯಿತು. 3ರಲ್ಲಿ ಮಾತ್ರ ಒಬ್ಬರಿಗೆ ಕೊಡ್ಲಿಕ್ಕೆ ಜಿಲ್ಲೆಯ ಮಟ್ಟಿಗೆ ಜಿಲ್ಲೆಯಲ್ಲಿ ಇವತ್ತು ಅವರೆಲ್ಲ ಸೀನಿಯರ್ಸ್ ಇದ್ದಾರೆ, ಮಂತ್ರಿಗಳು ಆಗಿದ್ದಾರೆ. ಅವ್ರಿಗೆ ಕೊಟ್ಟರು ಖುಷಿ. ನಮಗೇನು ಅವ್ರಿಗೆ ಕೊಡಬಾರ್ದು, ಇವ್ರಿಗೆ ಕೊಡಬಾರ್ದು ಅಂತಲ್ಲ. ಕೊಪ್ಪಳ ಇವತ್ತು ಸ್ವತಂತ್ರ ಸಿಕ್ಕಾಗಲಿಂದ ಇಲ್ಲಿವರೆಗೆ ಮಂತ್ರಿ ಅವ್ರು ಹೆಡ್ ಕ್ವಾರ್ಟರ್ ಕೊಪ್ಪಳ ಜಿಲ್ಲೆಯಲ್ಲಿ ಯಾರೂ ಆಗಿಲ್ಲ. ರಾಘವೇಂದ್ರ ಹಿಟ್ನಾಳ್ ಸಾಹೇಬರು 3ನೇ ಬಾರಿಗೆ ಸತತವಾಗಿ ಗೆದ್ದಿದ್ದಾರೆ. ಇಲ್ಲಿ 3ನೇ ಬಾರಿಗೆ ಶಾಸಕರು ಕೂಡ ಸತತವಾಗಿ ಗೆದ್ದಂಥ ನಾಯಕರು ಯಾರೂ ಇಲ್ಲ. ರಾಘವೇಂದ್ರ ಹಿಟ್ನಾಳ್ ಒಬ್ಬರೇ 3ನೇ ಬಾರಿಗೆ ಗೆದ್ದಂಥ ಶಾಸಕರು. ಅವರಿಗೆ ಮಂತ್ರಿ ಸ್ಥಾನ ಕೊಡಲೇಬೇಕಂತ ಕೂಡ ನಮ್ಮೆಲ್ಲರ ಇವತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರ, ಅಭಿಮಾನಿಗಳ ಒತ್ತಾಯ. ಯಾಕಂದರೆ ಈ ಜಿಲ್ಲೆದಾಗ ಹೆಡ್ ಕ್ವಾರ್ಟರ್ನಾಗ ಇಲ್ಲಿವರೆಗೆ ಮಂತ್ರಿ ಆಗಿಲ್ಲ. ಈಗ ಅವ್ರಿಗೆ ಮಂತ್ರಿ ಕೊಟ್ಟರೆ ಈ ಜಿಲ್ಲೆಯ ಜನ ಭಾಳ ಖುಷಿ ಪಡ್ತಾರೆ. ಅಭಿಮಾನಪೂರ್ವಕವಾಗಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೆ ಕೂಡ ಧನ್ಯವಾದ ಸಲ್ಲಿಸಲಿಕ್ಕೆ ನಾವೆಲ್ಲರೂ ಸಿದ್ಧರಿರ್ತೀವಿ.